ನಮಸ್ಕಾರ ಮಾತ್ರಿಗಳ ನಮ್ಮ ಇತ್ತಿರ ತೋಟಕ್ಕೆ ಪೋಯಿ ತೋಟಕ್ಕೆ ಪಂಡ ತರಂಗಲ ಕೈ ಮಾತು ಇಪ್ಪುಂಡು ಅದಕ್ಕೋಸ್ಕರ ತೋಟಕ್ಕೆ ಪೋಯಿ ಬೊಕ್ಕ ಬೆಲಕಾಯಿ ಉಂಡ ತೂಕ ಪಂದು ಅಂಚೆ ಪೋಯಿರ ಅಂಚೆ ಅಂತ ಬೈಯಾಗ ಸುರು ಮಲ್ತನೆ ವೀಡಿಯೋ ಮಲ್ಪರ ಅಂಚಂದು ಎಂದು ಏರ್ನ ಇಲ್ಲದಕ್ಕೆ ನಂತೀರು ಮುರಾನೆಂಚೆ ವೀಡಿಯೋದು ಒಂದು ಎಂಕ್ಲೆ ನಾನೇ ಪರತಿಲ್ಲು ಇಲ್ಲಿ ಶೋಕಿತ್ತನು ಮಾತ್ರ ಮಲ್ಲ ಇಲ್ಲಿ ಮಸ್ತ್ ಶೋಕಿತ್ತಲು ಬೆಲಕಾಯಿ ತುಲೆ ಪರಂದಿತ್ತನ ನಮ್ಮ ಕೊಯ್ಕ ಬೊಕ್ಕ ಉಪ್ಪಡ ಚಿಲ್ಪಾಡ್ಯಾಗ ಹೌದು ಕಾಯಿ ಕಾಯಿ ಈ ಸೌಂಡ್ ಬರ್ತನ ಕಾಯಿ ಅರ್ಥ ಪೂರಲ ಕಾಯಿನೇ ಎಂಕ್ಲೆ ಮೂಲ ಬರಿಯರ್ನೆ ಪೋಡಿಗೆ ಅವನೊಂದು ಆಯ್ತು ಗೊತ್ತುಂಡ ಉಚ್ಚು ಮಾತ ಇಪ್ಪುನ ತುಲೆ ಒಂದು ಕಾಡು ಎಂಕ್ಲ ಪರತಿಲ್ಲ ಒಂದು ಮಸ್ತ್ ಕಾಡು ತುಲೆ ಮಸ್ತ್ ಕಾಡು ಮೂಲು ತೀರ್ಥಗೆ ಹೊಂಡ ಇಂಚ ಬೆಲಕಾಯಿ ತೆತ್ತದ ಪಾಂಡವ ತೀರ್ಥಗೆ ಬೂರುಂಡು ಮನೆ ಪೊಯರನೆ ಪೋಡಿಗೆ ಒಂದೊಂದು ಉಚ್ಚು ಮಾತ ಪಂಡ ನಮ್ಮ ಹಳ್ಳಿಡಿಪ್ಪುನೇತಾ ತುಲೆ ಮೂಲ ಇಂಚ ಕಾಡು ತುಲೆ ಇಂಚೆ ಎಣ್ಣೆಗೆ ತೋಚ್ಪೇರೋಸ್ಕರ ಮಾತ್ರ ಇಂಚ ಬರ್ಪುನೆ ಎಂಜನ ಇಂಚ ಬರ್ಪುಚ್ಚಿ ಒಂದು ಮೂಲ ಬೆಲಕಾಯಿ ತುಲೆ ಒಂದು ಪಂಜಿ ಮಾತ ತಿಂದದ್ದು ಪಾಡುನೆ ತುಲೆನು ಕಾಡು ಒಂಥರ ಪುಣ್ಯ ನೆಟೆ ಬರಿಯರಾಗ ಇರಿಂಟಿ ಎಂಚಿನ ಪುರ ತುಲೆಂದು ಕಾಡು ಮಸ್ತ್ ಕಾಡು ಕತ್ತೆ ಪಿಲಿ ಬೊಕ್ಕ ಎಂಚಿನ ಚಿರತೆ ಎಲ್ಲೆ ಚಿರತೆ ಎಂಚಿನ ಕತ್ತೆ ಪಿಲಿ ಪನ್ಪಿರತ್ತ ಅವು ಮತ್ತು ಉಂಡು ಮೂಲು ಮಸ್ತ್ ಪೋಡಿ ಮೂಲೆ ಬರಿಯರಗೆ ಬೊಕ್ಕ ಉಚ್ಚು ಪಂಡ ನಮ್ಮ ಅಂಚಿಂಚಿ ಇನಿಲ ಇತ್ತನ ಒಂಜಿ ಇಲ್ದ ಅವಳು ಪಿರಾತ ಸೈಡ್ ಇಟ್ಟು ಅಂಚನೇಟ್ ಬರಿಯರ ಪೋಡಿಗೆ ಹಾಪುಂಡು ಲಕ್ಕೈ ಎತ್ತಲ ಉಂಡು ಅಂಡ ಅವೇ ಪರಂದು ತುಜಿ ಒಂದು ಒಂಜಿ ಹಾಲು ಆತಂಡು ಕಾಯಿ ಅಂಡ ಹಾಲು ಆತಂಡು ನಾಯಿಲೆ ಎನ್ನೊಟ್ಟು ಬರ್ತಂಡು ನೆಟ್ಟಿನ ಕಪ್ಪೆಲಕಾಯಿ ಮಸ್ತ್ ಟೇಸ್ಟ್ ಒಂದು ಅವು ಮಂತ ದೆತ್ತಂಡ ಗುಂಡಿಗೆ ಬೂರುಣು ಯಾನಿತ್ತು ಒಂದು ಸಲ ಬೂರಿಯ ಸಿಟಿಯಲ್ಲಿದ್ದವರಿಗೆಲ್ಲ ಇಂಥದ್ದೆಲ್ಲ ಅಪರೂಪ ನೋಡಲಿಕ್ಕೆ ಇಲ್ಲಿ ನಮಗೆ ಖುಷಿ ಆಗ್ತದೆ ಆದರೆ ಉಂಟಲ್ಲ ಇಲ್ಲಿ ಎಷ್ಟು ಹಾವುಗಳಿರ್ತದೆ ಅಂದರೆ ದೊಡ್ಡ ದೊಡ್ಡ ಹಾವುಗಳಿರ್ತದೆ ಹೆದರಿಕೆ ಆಗ್ತದೆ ಒಂದು ನಡೆಯುವಾಗ ಕಾಲೆಲ್ಲ ಮೆಲ್ಲನೆ ಇರಬೇಕಷ್ಟೇ ಅಷ್ಟು ಹೆದರಿಕೆ ಆಗ್ತದೆ ಅಷ್ಟೊಂದು ಹಾವುಗಳೆಲ್ಲ ಇರ್ತದೆ ಇಲ್ಲಿ ಉಂಟಲ್ಲ ಇದು ನಮ್ಮ ಕೆಳಗಿನ ಅಂಗಳ ನಾನು ಹೇಳಬೇಕಂದ್ರೆ ಇದು ನಮ್ಮ ಇದು ಸ್ನಾನ ಮಾಡುವ ಬಚ್ಚಲು ಎಷ್ಟು ಚಿಕ್ಕದು ನೋಡಿ ಸ್ನಾನ ಮಾಡುವ ಬಚ್ಚಲು ಮತ್ತು ಟಾಯ್ಲೆಟ್ ಎರಡು ಸಹ ಒಟ್ಟಿಗಿತ್ತು ಇಲ್ಲಿಂಟಲ್ಲ ಇಷ್ಟೇ ಅಗಲ ಜಾಗ ಇರೋದು ನೋಡಿ ಇಷ್ಟೇ ಅಗಲ ಜಾಗದಲ್ಲಿ ನಾನು ಗಾಡಿ ಅಲ್ಲಿ ಇಟ್ಟಿದ್ದೆ ಗಾಡಿ ನಾನು ಗಾಡಿ ಕಲ್ತದ್ದು ಇಷ್ಟೇ ಅಗಲ ಜಾಗದಲ್ಲಿ ಇಷ್ಟು ಚಿಕ್ಕ ಅಂಗಳದಲ್ಲಿ ನಾನು ಗಾಡಿ ಕಲಿತಿದ್ದೆ ಇಲ್ಲಿ ಮೇಲೆ ಅಂಗಳಕ್ಕೆ ತರಲಿಕ್ಕೆ ಆಗ್ತಾಯಿರಲಿಲ್ಲ ಇಲ್ಲಿಂದ ಇದು ಮೆಟ್ಟಲಲ್ವಾ ಇಲ್ಲಿಂದ ತರಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ಕಲಿತಾ ಇದ್ದದ್ದು ನಾನು ಸ್ಕೂಟಿ ನೋಡಿ ನಾನು ನಿಮಗೆ ಸ್ಕೂಟಿ ಕಲಿಸುವ ಕೆಲವೊಂದು ವಿಧಾನವನ್ನು ಹೇಳ್ತೇನೆ ಎಷ್ಟು ಸ್ವಲ್ಪ ಜಾಗದಲ್ಲಿ ಕೂಡ ನಮಗೆ ಸ್ಕೂಟಿ ಕಲಿಬಹುದು ಮತ್ತು ನಾನು ಸ್ಕೂಟಿ ತರ್ತಾ ಇದ್ದ ಜಾಗ ನೋಡಿ ಇದೇ ಜಾಗ ತೋಟದಿಂದಲೇ ತರ್ತಿದ್ದದ್ದು ಕಷ್ಟದಿಂದ ತರದೆ ಇಲ್ಲಿ ಬಾವಿ ನೋಡಿ ಬಾವಿ ಅಂದರೆ ಸುರಂಗ ಇದು ಸುರಂಗ ಸೊ ನೋಡಿ ಇದು ಇಲ್ಲಿಂದ ನನಗೆ ನೀರು ತುಂಬ ಕಷ್ಟ ಈ ಮನೆಯಲ್ಲಿರುವಾಗ ನಾನು ಕಷ್ಟಪಟ್ಟದ್ದು ಅಷ್ಟಿಷ್ಟು ಅಂತಲ್ಲ ಮಕ್ಕಳು ಕೂಡ ಚಿಕ್ಕದಿರ್ತಾಯಿದ್ರು ಆವಾಗ ಇಲ್ಲಿಂದ ನೀರು ತಂದು ನಮಗೆ ಪಂಪ್ ಎಲ್ಲ ಎಂತ ಇರಲಿಲ್ಲ ನೀರು ಹೊತ್ಕೊಂಡೇ ಹೋಗ್ಬೇಕಷ್ಟೇ ಹಾಗಾಗಿ ಇಲ್ಲೆಲ್ಲ ಕಾಡು ನೋಡಿ ಎಷ್ಟು ತುಂಬ ಕಾಡು ಇಲ್ಲಿ ನೋಡಿ ಇದರ ಮಧ್ಯದಿಂದಲೇ ಇಲ್ಲಿ ದಾರಿ ಇಲ್ಲಿ ಮಧ್ಯದಿಂದಲೇ ನಾನು ಗಾಡಿ ತರ್ತಾ ಇದ್ದದ್ದು ತುಂಬ ಕಷ್ಟಪಟ್ಟಿದ್ದೇನೆ ಇಲ್ಲಿಂದ ಗಾಡಿ ತರಬೇಕಾದ್ರೆ ಇಲ್ಲಿಂದ ಆಗಿ ಹೋಗೋದು ಎಷ್ಟೋ ಸಲ ಬಿದ್ದದ್ದುಂಟು ನೋಡಿ ಇಲ್ಲಿಂದ ಹೀಗೆ ಈ ಕಲ್ಲಿನಿಂದ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ದದ್ದು ಹಾಗೆ ನಿಮಗೆ ಗಾಡಿಯ ಕೆಲವೊಂದು ನಾವು ಕಲಿಯುವ ವಿಧಾನ ಬೇಕಿದ್ರೆ ನಾನು ತಿಳಿಸ್ತೇನೆ ಯಾರಿಗೆಲ್ಲ ಈ ಗಾಡಿ ಕಲೀಲಿಕ್ಕೆ ಇಷ್ಟುಂಟು ಅವರು ನನಗೆ ಹೇಳಿ ಖಂಡಿತ ಕಲಿಸ್ತೇನೆ ಇದು ನೋಡಿ ಹಲಸಿನಕಾಯಿ ಅಂತ ಗೊತ್ತುಂಟ
ಇದು ಮೇಲಿಂದ ಬೀಳುವುದು, ಅಂದರೆ ಇದು ಅದರಷ್ಟಕ್ಕೆ ಬೀಳುವುದು ನೋಡಿ, ಎರಡುಂಟು. ಇದೆಂತ ಕಟ್ಟಾಗಿ ಬಿದ್ದದ್ದು ಅಂತ ಬಹುಶಃ. ಅಯ್ಯೋ, ಕಾಯಿನ ಹತ್ರ ಎಷ್ಟುಂಟು, 1 2 3 4. ಅಲ್ಲಿ 2. ಇದರ ಹಲಸಿನ ಇದು ಉಂಟಲ್ಲ, ತುಂಬ ಟೇಸ್ಟ್ ಮಾತ್ರ. ಅಲ್ಲಿ 2 ಉಂಟು, ಇಲ್ಲಿ 2, ಇಲ್ಲಿ 2. ಒಂದನ್ನು ತಗೊಂಡು ಹೋಗ್ಬೇಕೀಗ. ಎಲತ್ತು ಮಾತ್ರ ಇದು. ನಾನು ಯಾಕೆ ಕನ್ನಡದಲ್ಲಿ ಸ್ವಲ್ಪ ತುಳುವಲ್ಲಿ ವೀಡಿಯೋ ಮಾಡೋದಂದರೆ, ನನಗೆ ತುಳುವಲ್ಲಿ ವೀಡಿಯೋ ಮಾಡಲಿಕ್ಕೆ ಇಷ್ಟ, ಆದರೆ ಕನ್ನಡದಲ್ಲಿ ಯಾಕೆ ಮಾಡೋದಂದರೆ ಕೆಲವರಿಗೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ವೀಡಿಯೋ ಮಾಡೋದು. ಇಂಚಾದ ಇತ್ತು ಪೆಲಕಾಯಿನ ಪತಂದು ಪೋಯಿಲ್ಲ ಗೊಂಜೆನೆ ತೂಕದಾದ ಮನ್ಪೆರಪ್ಪ ನಂದು ಆಯಿತು ಆಯ್ತಲ್ಲ ಎನ್ನಟ್ಟು ಬರ್ತದೆ ಪೊಯ್ ಪೆಲಕಾಯಲ್ಲಿ ಅಂದ್ರೆ ಮಸ್ತ್ ದಿನ ಪತಂದು ಪೊಯ್ಯಾರ ಬುಕ್ಕ ಆಯ್ತ ಮುಳ್ಳುಂಡಕ ಮಸ್ತ್ ತಾಗುದು. ಒಂದು ತಲೆ ಕತ್ತಿ ಹೊಸತ್ತಂದು ಮೊಟ್ಟ ಕತ್ತಿ ಏನಿತ್ತೆ ಪೆಲಕಾಯಿ ಕಟ್ಟಂತೆ ಹೆಸರು. Parang naman trap. Pelakay. ಮಸ್ತ್ ಸೂಪರ್ ಒಂದು ಪಚ್ಚಿಲ ಬೂರ್ನ ಪೆಲಕಾಯಿ ಎಡ್ಡೆ ಪನ್ನ ನೆಂತೆ ತೂನ ಎಡ್ಡೆಂಡು ಕೈಗೆ ನೀರು ಪಾಡೋನೆ ದಯ ಬಂದ ಕೈಗೆ ಒಂದು ಮರ ಹಾಪುಜ ಇದಕ್ಕೋಸ್ಕರ ನೀರು ಪಾಡೋನೆ.
ಪಚ್ಚಿಲು ಮಸ್ತ್ ಕಡಿಮೆ ನೆಟ್ಟ ಅಂಡಲ್ಲ ಮಸ್ತ್ ಟೇಸ್ಟ್ ಉಂಡು ಬೊಕ್ಕ ಕಾಯಿಲ ತುಯ್ಯರ ಮಾತ್ರ ಪಂದದೆಲ್ಲ ರೋಜುನ ಅಂಡ ಕಾಯಿ ಬೊಕ್ಕ ಒಂದು ಒಂದು ಎಂಚಿನ ಮನ್ಪರಗ ಸೋಂಟೆ ಎಂಚಿನ ಸೋಂಟೆ ಮನ್ಪೊಡಿಗೆ ಮಗಳಿಗೆ ಐಕ್ಕು ಮಾತ್ರ ಎಡ್ಡೆ ಆವು ವಾಪೆಲಕ್ಕ ಎಡ್ಡೆ ಆಪು ನಂಗೆ ಗೊತ್ತಾಗ್ತದೆ ಚಿಂತೆ ಅಂಚ ಬೂಡ್ದಿತ್ತನೇನೆ ಕಥ ಮತ್ತೆ ಅಂದು ಬೆಲಕಾಯಿ ಬೂರ್ದಿತ್ತಂದಿಯೇ ಎಡ್ಡೆಂಡು ಮಾತ್ರ ಪಂದೀಜಿ ಸುಮಾರು ಬೂರ್ತಿನಂದು ನಾಳೆ ತಿಂದು ನೆಂದು ಮಾತ್ರ ಬೆಲಕಾಯಿ ಎಡ್ಡೆ ಬೆಲಕಾಯಿ ಮಿತ್ತ ಜಾಲ್ಟ್ ಉಂಡತ ಮಿತ್ತ ಜಾಲ್ಟ್ ಕರೆಕ್ಟ್ ಅವೆ ಎಂದು ನಮ್ಮ ಅವಳುಂಡು ಅವತ್ತು ಮಿತ್ತ ಜಾಲ್ದೊಂದು ಓಲು ಗೊತ್ತುಂಡೆ ಆಯ್ತಾ ಸೂಪರ್ ಉಂಡು ಮಾತ್ರ ಬೆಲಕಾಯಿ ಎಡ್ಡೆಂಡು ಮಾತ್ರ ಅವು ಅಂಡ ಒಂದು ದಾಯ್ತ ಗೊತ್ತಿದೆ ಅವು ಇತ್ತೆ ಬೂರು ಎಂದು ಬೊಡೇರಿಗೆ ಇನ್ನು ಮಾತ್ರ ಅಡ್ಡಿಗೆ ಮತ್ತೆ ಇದ್ದಾವದ ಅಡ್ಡಿಗೆ ಇದ್ದಾರೆ ಕಾಯಿ ಆಯ್ತಾ ಅಂದು ಕಾಯಿ ಎಡ್ಡೆ ಅಂಚಿನ ಅಡ್ಡಿ ಎತ್ತು ದೋಸೆ ಮುಖ ಅವು ಅತ್ತ ಮೂರಾಗಿ ಮಂತೆ ಅವು ತಿಂಪೇರು ಅಂದು ಯಾರು ಮಲ್ತೀನಿ ನಾ ಚೂರೆ ಅದೇ ಅನ್ಪಡತ್ತೆ ಕಮಲಂದನಿ ಪ್ರವರಿಗೆ ತಕ್ಕೊಡತ್ತೆ ಬುಕ್ಕ ಬುಕ್ಕ ಇದ್ದಿ ಬುಕ್ಕ ಬೇಕಾರ್ಲತ್ತವು ಎಡ್ಡೆಲ್ಲ ಬಿಜದ ಎನ್ನ ಅಡ್ಡಿ ನಿತ್ತನದ ಲೈಚಿ ಇರುಟ್ಟ ಅವೇ ಚೆಕ್ಕಿದೆ ಇರಟ್ಟಿ ತುನಗ ಪಂದನ ಕಂಡು ಕಲ್ಲರತ ಚಪ್ಪೆ ಸ್ವಲ್ಪ ದೋಸೆಗೆ ಎಂತ ಜದೇವು ಅದ ಸುಮಾರು ಉಂಡು ನಾನು ಮೂಜಿ ಪಲಕಾಯಿ ಉಂಡು ನಾಲ್ಗೂರ್ನ ಏಳು ಪಲಕಾಯಿ ಬರ್ತಾ ಬರಂದೆ ಓಲ ಆಲಾತು ಜಿಂದ ಮಾತ ಯೂಸ್ ಹಾಕೊಂಡು ಅದ ನನ್ನ ಮುಟ್ಟ ಕತ್ತಿ ಬಸ್ ಇಂಚ ಗೀಟಾಡು ದುಂಬುರೆ ಇಂಚತ ಅವು ಒಂದು ಅಂದೆ ಎಲ್ಲ ಕರಿ ಹಾಲಾಪುಚಿ ಎಲ್ಲ ಕೊಂಚ ಎಡ್ಡೆ ಹಾಕೊಂಡು ಶಕ್ತಿ ಇಂಜ ಮಾಡೋದಿದ್ದಿ ಇಂಚ ಮುಗಿಯರೆ ಇಂಚ ಪಗಿ ಪೋಸಲ್ಲ ಕಾಯಿ ಈ ಕೂಂಜಿ ಗಟ್ಟಿ ಪೂಡು ಗೊತ್ತಾ ದಿನ ಇಂಚ ಬಿಜ್ಜದನ ಕೂಂಜಿ ಅಂದು ಇಂಚ ಬಂತನ ಇಂಚ ಅಂತನ ಕೂಂಜಿ ಬರ್ಕೊಂಡು ಜೋಕ್ಲ ಬರ್ಪಿಸಿ ಎರಡದ ಅಲ್ಲಿ ಮಲ್ಲಲ್ಲಿ ಬರುವಲ್ತೆ ಎಲ್ಲಿ ಸಿಗ್ತದ ತಂಬುಳಿಲ್ಲ ಬರೋದು ತಂಬುಳಿ ತಂಬುಳಿ ಬೇಕು ಅಯ್ಯೋ ತಂಬುಳಿ ಇನ್ನಿಷ್ಟನೇ ಇರಿ ತಾಪುಣದವು ನಾನು ಒತ್ತು ಮಾತುತ್ತೇರು ಸೈನ್ ಕೊಂಡ್ರಲ್ಲ ಅಂದೆ ಕಣ್ಣೀರದ ಗೂಯಲಿಗೆ ಅವು ನಮ್ಮ ಪನಿ ಇದಾಗಿದೆ ಓಡು ಹೊಡ್ಡೆ ಕಣ್ಣೀರ್ದವಳು ಗೋಯಲಿಗೆ ಕೆರೆಗೆ ಉಂಡವಳ ತೆಗೆದವ್ರದ್ದು ಕಣ್ಣೀರ್ದು ಮಂದಿರ ತೆಗೆದರು ಸ್ವಾಮಿ ನಪ್ಪನ ಇದು ಮಾಡಲಿ ಆಯ್ತು ಆಡಿ ಹೆಂಗ ಹೂವು ಪುನಃ ಇಷ್ಟ ಇದ್ದೇನೆ ಪಕ್ಕದಿಂದ ಆಯ್ತು ಅಂದ್ಕೊಂಡು ಸೋಕು ತೋಜು ನೋವು ಆಯ್ತು ಅವಿಂಚೆ ಚಟ್ಟೆ ಪಾಡು ಅಂಚೆ ನೋಡಿ ಜಾಗೆ ಉಂಟು ಕದಿದೆಯಾ ಯಾನು ಮೂರ್ನಾಗಂತ ಪರ್ಮನೆಂಟ್ ಗೆಲ್ತೆ ಬಂದತ್ತು ಅಂದು ಯಾನಂತೆ ಲಕ್ಕದನ್ನದು ಬಂದು ಇರ್ ಲಕ್ಕ ಅವನಲ್ಪ ತೂಜುಂಡ ಯಾನ ಆಡೇದಿನ ಇದೆ ಹೀಗೆ ಮನ್ಕಡೆ ಚೂರು ಕೂಡ ಆಯ್ತು ಅಂತ ಆಸೆ ಅಂದರೆ ಒಲ್ಪುಲಕ ಸೀದಾ ಇರ್ತೀನಿ ಅದೇ ರೆಚ್ಚಿ ಬಿತ್ತ ಕುರ್ಪಾರ ಇದ್ದಿ ನಾನು ನನ್ನ ಕೊಟ್ಕೊಂಡ ಹೊರ ಕೊಡ್ತಿರ್ಲಿ ಏರಿ ಒಂದು ಕಾಯಿ ಎದ್ದು ಬಚ್ಚದ ಪೆತ್ತಲೆಗೆ ಏರಿ ಕುರ್ಪುಣ ಅತ್ತ ಮೇರೆ ಕೊಡ್ತೇವೆ ಅವರ ಅಲ್ಲಿಗ ಕಾಯ್ದೈತಿ ಪರ್ನನಿಗೆ ಚೀಪೆ ಒಂದು ಪನಿ ತೀತು ಮಾಡೋದು ಕಾಯ್ದು ಅಕ್ಲು ನೋಡ್ತೀರ ಇತ್ತು ಉಪ್ಪಡಿಸಿಲ್ಲ ಪಾಡೋಡು ಇನ್ನು ಪಾಡೋಡು ಇತ್ತು ಪಾಡಿಸಿ ಸುಮಾರು ಕೊಡ್ತಾನೆ ಪಾಡದೆ ಹೆಂಗೆಲ್ಲ ತುಳುವನ ತುಳುವನ ಇದ್ದಾರಲ್ಲ ಇನ್ನು ಕೊಡ್ತೀರಿ ಮುಗ್ತದೆ ಅಂದೊಂದು ಇದ್ದಲ್ಲ ಎಂಬಲ ಅರ್ಸಿತ
ಒಂದು ಎಂಕ್ಲೆ ಗೊತ್ತಿದ್ದು ತುಳುವನೆ ಒಂದು ತುಳು ಯಾಕೆ ಅವು ಇಲ್ಲಂದ ಉಪ್ಪಡ ಜಿಲ್ಲೆ ಹಾಕೊಂಡು ತುಳುವೆ ಇವಾಗ ಪರಂದಾಗ ಹೊಕ್ಕಡತಾವು ಕಜಿಪ್ಪು ದೋಸೆ ಅಂತ ಹಾಕೊಂಡು ಜೊಂಜಲ ಕೈದ ಮಾಡ್ದೆ ಇನ್ನು ಜೊಂಜಲ ಕೈದ ಅವ್ರು ಸಿಲ್ತು ಮನೆ ಆಯ್ತಾ ಬನ್ನಿ ಬಟನ್ ಹೊಲ್ದು ಕೊಂಡೊಳ್ಳಿ ಇದ್ದು ಅಂಜ ಇನ್ನು ಒಂದು ತುಳು ಪಾಡು ಹೌದಪ್ಪ ಬರಿತಾ ಹಚ್ಚಿ ಬೇತೈತೆ ನಡೆದೆ ಡಬ್ಬಿ ಯಾನು ಒಂಜಿ ಸ್ವಲ್ಪ ಪಾಡ್ತೆ ಏತು ಸೋಕಿತ್ತು ಅಂದ ನಾಲ್ ಆದಿತ್ತೇನೆ ಸೂಪರ್ ಆದಿತ್ತು ಅದು ಒಂದು ಉಪ್ಪುಲ ಆದಿತ್ತೇನೆ ಎಡ್ಡೆಲ್ಲ ಹತ್ತು ಪಚ್ಚಿಲ್ ಮಾತ್ರ ಭಾರಿ ಸೋಕಿತ್ತೇನೆ എനിക്ക് പാടിച്ചു ഈ ദിവസം പാടി ഞാൻ കഴിഞ്ഞ ദിവസം പാടുതന്നെ ഇದ್ದು എനിക്ക് തിന്നണ എങ്കിൽ മൂരിയാറെല്ലാം വന്നിട്ടുണ്ട് അതിലേർദമ്മ എന്നെ ഇതായിരുന്നു ദിനത്തിന് ഇത്തന്നെ ഇല്ലാതെ ഉണ്ട് ഒഞ്ഞി മരട്ട് ഒഞ്ഞി മരട്ട് ജിഞ്ച ഇത്തുണ്ട് മോഡ് ಸುಮಾರು 22 ಎಲ್ಲ ಕೈತು ಅಂದ ಎಂಕ್ ಕೈಟ್ ತುಳುವೇನೆ ಎಂಕಿ ಕೈತದಲ್ಲ ಮೂರಿಯರ ಹತ್ತಿರ ತಿಂದ್ರಲ್ಲ ಅವನಿದ್ದೇನೆ ಮೂರಿಯರಲ್ಲ ಇಂಚ ಲಕ್ಕಾರ ದನ ಅವನಿದ್ದೇನೆ ಕೈ ಹಾಕೊಂಡು ಬರ್ತದೆ ಎಣ್ಣೆ ಇದ್ದಾರ್ದಿ ಅಂತ ಮಾಡಕ್ಕನೆ ಹೋಗ್ಕೊಂತೀವಿ ಈ ಸರ್ತಿ ತಿಂಜಡ್ಡಿ 14 ಲಕ್ಕ ಐಪಣೆ 10 ಗಂಟೆ ಮೂಜಿದ್ದತ್ತೆ ಕೋಡೆ ದೆತ್ತದ ಅರ್ಧ ದೋಸೆ ಅಂತೆ ಅರ್ಧ ಉಂಡವರು ಅವು ಪುಳಿ ಪಚ್ಚಿಲನ್ನ ತಿನ್ನ ರೆಡ್ಡೆ ಬಿಡು ಗಡ್ಡೆ ಬರ್ದನ ಬಲ್ಲವಲ್ಲ ನನಗೆ ಒರ್ಮ ಎಲ್ಲ ಕೈ ಬಿಡಿ ನಮಗೆ ಬುಲೆತ್ತಿ ಬುಕ್ಕ ಬುಕ್ಕ ಬಿಡ್ನಾವೆ ಬೋಡನ ಒಕ್ಕದೆ ಪೇರಮ್ಮ ಅವು ಮಲ್ಲ ಮರ ಇತ್ತೆ ನಾವು ಕೊರಿಕನ್ನೆ ಮಗದ ಇನ್ನು ಗೆಲ್ಲಬಹುದು ಇತ್ತೆ ಮೂಜಿ ಕಂಡ ತಿರ್ತುಂಡು ಸುಮಾರು ಒಂದು ಮಳೆ ಬಂದಿರಂడి ಹೇಳ್ಬೋದುತಿಯೇ ಬಂದು ಉಳ ತೋಜಿ ಮುಳ ನಿಂಡು ಬಂದು ಹರ್ದಂಜ ಉಳುತ್ತೆ ಅರ್ಧ ಐತ ಬಂದು ಅರ್ಧ ಹಿಂಗೆ ಕೂರ್ದು ಕೋಡೆ ಗೆಡ್ಡೆಲ್ಲ ಕೈದ ದಿತ್ತನ ಮಟನ್ ಆಗಲಿ ದಿನ್ನೇರಲ್ಲಿ ಸೇರಿಂದು ಆಗ್ಲಿ ಕೊಂಡ ಯಾರದಿತ್ತಾನೆ ಹಂಗೆ ಅರ್ಧ ಲಕ್ಕದ ದಿನ್ನೆಲ್ಲ ಉಳೆ ಕುಣು ಕಾಡ್ಯ ಅಂತ ಪೂಜೆರು ಲಕ್ಕದ ದಿನ ಪಪ್ಪರ್ ಏರ್ಪರಿ ನೆಂಜಿ ತಿನ್ನ ಅಂತ ಉದಾಸೀನ ತಬಕಲ್ ಒಂದು ಮೂರಿಯರಲ್ಲ ಉದಾಸೀನ ಉಂಟು ಎಂಗೆಲ್ಲ ಮೊಟ್ಟೆ ಹತ್ತಿದ್ದೆ ಎಂಗೆಲ್ಲ ಹೊಳಿತೀನಿ ಇಂದು ಪಸತ್ತು ಕಂತನೆ ಲಾಯ್ಕೊಂಡ ಇರುವಂತ ನನ್ನೇನ ಬೇರೆ ಕಂತನೆ ಒಂದು ಸುರು ಮೂರನೇನು ಬೋನಿ ಅಂತಾನೆ ಏತ ದೀಪ ಈಗ ಎಡ್ಡೆಂಡು ಮಾತ್ರ ಲಾಯ್ಕೊಂಡತ್ತೆ నేను ఇంచి మారేదెప్పుడే ఆయన పెట్రోల్ ఆపడం ఉంటుంది ఇంక దుమ్మడ చిమ్మిల్ దాన్ని చెప్పుద పూరుడించే బెచ్చ అందన మళ్ళీ అప్పుడు కత్తి అంతే కత్తి ఇందు పత్త అందులో అవి డీజిల్ ఆపణ అందు చూరించే చెప్పుద పురుగు మురుకది అంత ನಮ್ಮ ಚಿಮಿನೆಣ್ಣೆ ಚಿಮಿನೆಣ್ಣೆ ತಿದ್ದೆತ ಚಿಮಿನೆಣ್ಣೆ ಸಂತಾನಂದಿ ನಾಯಿ ಹೊಂತಿರ್ಜಾರೆ ಮಲ್ಲೆಂಡವಿ ಮಲ್ಲೆಂಡು ಎತ್ತು ಅವು ಕಿನ್ನಿ ಸೈಜು ಎತ್ತರ ಅಂದು ಒಂದು ಪ್ರಾಯದ ಜೈತು ನನ್ನ ಯಾವ ಚಿಪ್ಸ್ಗೆ ಸಣ್ಣ ಸಣ್ಣ ಕಟ್ ಮಾಡ್ಬಿಡು ಪೂರ ನಮ್ಮ ಕಟ್ ಮಾಡ್ತಂಕ ಕೈ ಜಾಗಿರುತ್ತೆ ಕಟ್ ಮಾಡ್ಕೊಂಡಾಗ తెలుగు మనకున కర్పూరం ఉంది సోకాపును ఇక ఆయన తెలుపు మనపుకున్నాను ಎಲ್ಲ ಕಾಯ್ದು ದಾಯ್ದ ಬರ್ಮಂತಾರೆ ಹಾಪುನದ ನಮಕು ನಂತರ ಕಟ್ ಮಾಡ್ತೀರ 2-3 ಜನ ಬೋಡುದು ಎಲ್ಲ ಸುಮಾರು ಪುಟ್ಟ ಹಾಪುನು ತೆಂದು ಕಟ್ ಮಾಡ್ಕೊಂಡು ಉಂಡು ಐಟು ಹಾಪುನ ತೂಕ ಐಟು ಆವಾಯ್ತು ಚೀಪಾಯರಲ್ಲಿ ಚೀಪಾಯನ್ನ ಡಬ್ಜಿ ಚಪ್ಪೆನಿಪ್ಪೋಡು ಒಂದು ತುಯ್ಯರು ಮಾತ್ರ ಯೆಲ್ಲೋ ಕಲರ್ ಉಂಡು ಅನ್ನ ಚೀಪೆಜ್ಜಿ ಚಪ್ಪೆ ఒక ದೋಸೆಗಂತೂ ಟೇಸ್ಟ್ ಅವು ಮಸ್ತ್ ಇದೇನು ಪೂರ ಕಟ್ ಮಾಡಿ ಕಾಯಿನ ಬುಕ್ಕ ತಿಕ್ಕಿದೆ ಇಷ್ಟು ಸಪ್ರದಲ್ಲಿ ಕಟ್ ಮಾಡಬೇಕು ಮತ್ತು ಕಲರ್ ನೋಡಿ ಇಷ್ಟು ಚೆಂದ ಉಂಟು ಆದರೆ ಸಿಹಿ ಇಲ್ಲ ಈಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇವೆ ಅದಕ್ಕೆ ಒಂದು ಹಾಕಿ ನೋಡುವ ಬಿಸಿಯಾಗಿದೆ ಅಂತ ಇವಾಗ ನೋಡಿ ಎಣ್ಣೆ ಕಾದಿದೆ ಅದು ಒಂದು ಹಾಕಿದೆಲ್ಲ ಅದು ಮೇಲೆ ಬರಬೇಕು ಮೇಲೆ ಬಂದಿದೆ ಇನ್ನು ಎಲ್ಲ ಹಾಕುವ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಆಯಿತು ಎಣ್ಣೆ ತುಂಬ ಬೇಕಾಗ್ಬೋದು ಅದು ಎಣ್ಣೆ ತೋರಿಸಿ ಇದು ಹೋಯ್ತು ಕಚ್ಕೊಂತೀನಿ ಯಾವುದಂತಲ್ಲ ಏನಾದರೂ ಸಣ್ಣ ಉರಿಯಲ್ಲಿ ಇರಬೇಕು 20 ನಿಮಿಷ ಕಾಯಿಲಿ
ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. ಮತ್ತು ನಾವು ಅದಕ್ಕೆ ಉಪ್ಪು ನೀರು ಹಾಕಲಿಕ್ಕೆ ಉಂಟು. ಉಪ್ಪು ನೀರು ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಮತ್ತೆ ಹಾಕುವ. ಇಪ್ಪತ್ತು ನಿಮಿಷ ಆದ ನಂತರ ಈ ಥರ ಆಗಿದೆ ನೋಡಿ. ಒಳ್ಳೆ ಕ್ರಿಸ್ಪಿಯಾಗಿ ಉಂಟು. ಸೌಂಡ್ ಕೇಳುವಾಗಲೇ ಗೊತ್ತಾಗ್ಬೋದು. ಪಟಕ 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 ಒಂದು ನಿಂತು ನಮಗೆ ಕಟ್ ಕಟ್ ರೆಡಿ ಆಗಿದ್ದು ಈ ಥರ ಕಲರ್ ಇದು ಆಗ್ತಾ ಉಂಟು ನೋಡಿ. ಹಲಸಿನಕಾಯಿಯ ಚಿಪ್ಸ್ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.